ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಪರಸ್ಪರ 2 ವರ್ಷಗಳಿಂದ ಹುಡುಗ ಹುಡುಗಿ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಹುಡುಗನ ಕಡೆಯವರು ಹುಡುಗಿಯನ್ನು ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಯುವತಿಯೊಬ್ಬಳು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಂತಾಮಣಿ ತಾಲೂಕು ಗೋಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಯುವತಿ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಗೋಪಲ್ಲಿ ಗ್ರಾಮದ 19 ವರ್ಷದ ಸುಕನ್ಯರವರಾಗಿದ್ದಾರೆ. ಗೋಪಲ್ಲಿ ಗ್ರಾಮದ 23 ವರ್ಷದ ನಿತಿನ್ ಹಾಗೂ 19 ವರ್ಷದ ಸುಕನ್ಯರವರು ಒಂದೇ ಗ್ರಾಮ ಹಾಗೂ ಒಂದೇ ಸಮುದಾಯಕ್ಕೆ ಸೇರಿದವರಾಗಿದ್ದು 2 ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿ ಕಳೆದ 3 ದಿನಗಳಿಂದ ಕೈವಾರದ ಬಳಿಯ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು. ಸಂಬಂಧಗಳ ಪ್ರಕಾರ ಯುವತಿ ಯುವಕನಿಗೆ ಅಣ್ಣನ ವರ್ಷ ಆಗಿರುವುದರಿಂದ ಯುವಕನ ಕಡೆಯವರು ಈ ಸಂಬಂಧ ಬೇಡ ಎಂದು ಹುಡುಗಿಯ ಮದುವೆಗೆ ನಿರಾಕರಿಸಿದ್ದರಿಂದ ಸುಕನ್ಯಾ ತನಗೆ ಅದೇ ಹುಡುಗ ಬೇಕು, ಇಲ್ಲವಾದಲ್ಲಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿ ಸೋಮವಾರ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದು, ವಿಷ ಕುಡಿದಿದ್ದ ಯುವತಿಯನ್ನು ಕೂಡಲೇ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ಸುಕನ್ಯಾ ತನಗೆ ಅದೇ ಹುಡುಗ ಬೇಕು ಎಂದು ಹಠ ಹಿಡಿದು ಕೂತಿದ್ದಾರೆ. ಆಯಿತು. ನಾವು ಮನೆಯಿಂದ ಓಡಿ ಬಂದುಬಿಟ್ಟಿದ್ದೀವಿ. ಮದುವೆ ಆದಮೇಲೆ ನಾವು ಪೊಲೀಸ್ ಸ್ಟೇಷನ್ ಕಂಚಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ 3 ದಿವಸ ಟೈಮ್ ಕೊಟ್ಟರು. ಅವ್ರ ಮನೆಯಲ್ಲಿ ಅವ್ರ ಮನೇಲಿ ನನ್ನ ತಂದೆ ತಾಯಿ ಹತ್ರ ನಾನು ಇರಬೇಕಂತ ಹೇಳಿದ್ರು. ಮತ್ತು ಇವಾಗ ಅವ್ರ ತಂದೆ ತಾಯಿ ಮೇಲೆ ಫೋರ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಯದಿಂದ ನಾನು ಸೂಸೈಡ್ ಮಾಡ್ಕೊಂಡು ನನಗೆ ಅವನೇ ಬೇಕು, ನನಗೆ ನ್ಯಾಯ ಬೇಕು. ಅವ್ರ ತಂದೆ ತಾಯಿ ಅವನಿಗೆ ಮದುವೆ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ಟು ನಾನು ಅದಕ್ಕೆ ಸೂಸೈಡ್ ಮಾಡಿಕೊಂಡೆ. ನನಗೆ ಅವನೇ ಬೇಕು, ನನಗೆ ನ್ಯಾಯ ಬೇಕು, ನಾನು ಅವನ ಹತ್ರನೇ ಇರಬೇಕು, ಅವನೇ ಬೇಕು, ನನಗೆ ನ್ಯಾಯ ಮಾಡಿ ದಯವಿಟ್ಟು ನನಗೆ ಅವನೇ ಬೇಕು, ಇಲ್ಲಾಂದರೆ ನಾನು ಸತ್ತೋಗ್ತೀನಿ. ನಾನು ಸಿನ್ಸಿಯರಾಗಿ ಲವ್ ಮಾಡಿದ್ದೀನಿ, ಅವ್ನು ಬಿಟ್ಕೊಡೋಕ್ಕಾಗಲ್ಲ, ನನಗೆ ಅವನೇ ಬೇಕು, ಇಲ್ಲಾಂದರೆ ನಾನು ಸತ್ತೋಗ್ತೀನಿ, ನನಗೆ ನ್ಯಾಯ ಕೊಡಿ.